ಒನ್ ಆಫ್ ದಿ ಕೀ ರೋಲ್ ಮಾಡಿರುವಂತಹ ನಾಯಕಿ ಇದ್ದಾರೆ ಪ್ರಕೃತಿ ಅವರು. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಪ್ರಕೃತಿ ಆನ್ ಸ್ಟೇಜ್ ಪ್ಲೀಸ್. ಅಂಡ್ ನಮ್ಮ ಎಡಿಟರ್ ಅವರು ಕೂಡ ತುಂಬಾ ಬಿಸಿ, ಉಮೇಶ್ ಆರ್ಬಿ ಸರ್. ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ದಯವಿಟ್ಟು. ನಮ್ಮ ಕಮಿಟಿನಾಗಿ ಕಾಣಿಸ್ಕೊಂಡಿರುವಂತಹ ಐಶ್ವರ್ಯ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಲೀಡ್ ಕಾಮಿಡಿಯನ್ ಇದ್ದಾರೆ ನಮ್ಮಲ್ಲಿ, ಶ್ರವಣ್ ಅವರು. ಶ್ರವಣ್ ಅವರೇ ದಯವಿಟ್ಟು ಬರಬೇಕು. ಯಾವ ಸ್ಕ್ರೀನ್ ಅಲ್ಲಿ ನೋಡಿದ್ರು ಶ್ರವಣ್ ಅವ್ರು ಕಾಣಿಸ್ತಾ ಇರ್ತಾರೆ ಅಲ್ವಾ? ಬೈತಿದಾರ ಹೊಗಳ್ತಿದಾರ? ಓಕೆ. ಅಂಡ್ ನಮ್ಮ ಆಕ್ಟ್ 6 ಅಡ್ವರ್ಟೈಸಿಂಗ್ ನಿಂದ ದೇವರಾಜ್ ನಂಜಪ್ಪ ಸರ್ ಹಾಗೂ ಭಾಸ್ಕರ್ ರೆಡ್ಡಿ ಅವರು ನಮ್ಮನ್ನ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದೇವರಾಜ್ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ. ಭಾಸ್ಕರ್ ಸರ್, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಫಾರ್ ದ ಪ್ರೆಸ್ ಮೀಟ್. ಉಮಾಶಂಕರ್ ಸರ್, ಪ್ರದೀಪ್ ಅವ್ರು ನನಗೆ ಆನ್ಸರ್ ಶೀಟ್ ಬೇರೆ ಕೊಟ್ಟಿದ್ರು. ಓಕೆ, ಓಕೆ, ಇಲ್ಲಿಂದಲೇ ಮಾತು ಶುರು ಮಾಡೋಣ. ಶ್ರವಣ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಪಾತ್ರದ ಬಗ್ಗೆ ಎಲ್ಲ ಹೇಳೋದಿಲ್ಲ, ಅವ್ರು ಈ ಕಡೆನೆ ನೋಡ್ತಾ ಇದಾರೆ, ಬೈತಾರೆ. ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಜನ ಬೈದ್ರು, ಇಲ್ಲಿ ಎಲ್ಲೋದ್ರು ನೀನೇ ಕಾಣಿಸ್ಕೊತಾ ಇದೆಯಾ ಅಂತ. ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾ ಇದ್ರೆ ಮನೆಯಲ್ಲೂ ಕಾಣಿಸ್ಕೊತೀವಿ, ಕರೆದ್ರೆ ಮಾತ್ರ. ಈ ಸಿನಿಮಾ ಒಂದು ಹೊಸ ಜರ್ನಿ, ಅಗೇನ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಶನ್ ಚೆನ್ನಾಗಿ ಕೊಟ್ಟಿದ್ರು. ಅದೇ ಕಾಮಿಡಿ ಆಗಿತ್ತು ಆ್ಯಕ್ಚುಲಿ. ಅದನ್ನ ಸಿನಿಮಾಲಿ ಇದ್ದಿಲ್ಲ ಅವರು, ಇಲ್ಲ ಇದು ಬೇಡ, ಇದು ಮಾಡೋಣ ಶ್ರವಣ್ ಅಂತ. ಸೊ ಇಟ್ಸ್ ಅ ನ್ಯೂ ಜರ್ನಿ. ಇದರಲ್ಲೇ ಬೇರೆ ಥರ ಕಾಣಿಸ್ಕೊತೀನಿ. ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮಸ್ತೆ. ಪ್ರದೀಪ್ ಸರ್ ಬಂದು ಕತೆ ಹೇಳಿದಾಗ ನಾನೇ ತುಂಬ ಎಂಜಾಯ್ ಮಾಡಿದ್ದೆ. ಯಾಕಂದರೆ ಪ್ರತಿಯೊಂದು ಎಲಿಮೆಂಟು ನಿಮಗೆ ಫ್ರೆಶ್ ಆಗಿದೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಮ್ಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರದೀಪ್ ಸರ್ ನಿಮಗೆ ಅವ್ರು ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದ್ದಿರಲಿ ಎಲ್ಲನೂ ನಿಮಗೆ ಹೊಸ್ದಾಗಿರುತ್ತೆ. ಏನಕ್ಕಂದರೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಡಿಸೆಂಬರ್ 27 ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ, ಮತ್ತು ಮೀಡಿಯಾದವ್ರಿಗೆ ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ನಮಸ್ಕಾರ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಶನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಫಿಲ್ಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲಾನು ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ, ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್.
ಬಟ್ ಟೈಮ್ ಇಲ್ಲ ಅನ್ಸುತ್ತೆ. ಸೊ ಐ ಥಿಂಕ್ ಯಾರನ್ನಾದ್ರೂ ಮರೆತ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ಇದು ನಮ್ಮ ಚೊಚ್ಚಲ ಸಿನಿಮಾ. ನಮ್ಮ ಫೀಲ್ಡೇ ಬೇರೆ, ಆಡ್6 ಅಡ್ವರ್ಟೈಸಿಂಗ್. ನಮ್ದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವೃತ್ತಿ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದ್ರೆ ಪ್ರದೀಪ್ ದೊಡ್ಡಯ್ಯ ನಮ್ಮ ಜೊತೆ ಎಲ್ಲಾ ಈವೆಂಟ್ಸ್ ಅಲ್ಲೂ ನಮ್ಮ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ನಮ್ಮ ಜೊತೆ ಬಂದು ಎಲ್ಲ ಈವೆಂಟ್ಸ್ ಅಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮ್ಗೆ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನ್ ಹೇಳ್ತಾರೆ ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ ಈಗ ನನ್ನಲ್ಲಿ ಒಂದು ಕತೆ ಇದೆ, ಸೊ ಅದನ್ನ ಮಾಡ್ಬೇಕು ಅಂತಿದ್ದೀನಿ, ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ, ನಂಗೆ ಅದು ಒಂದು ಆಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗ್ಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ರು ಸರಿ, ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ ನ ಮುಂದೆ ತರೋದಿಕ್ಕೆ ನಾವೊಂದು ಏನ್ ಹೇಳ್ತಾರೆ ಒಂದ್ ಸ್ಟೆಪ್ ಅಷ್ಟೇ, ಒಂದ್ ಸ್ಟೆಪ್ ಹಾಕೊಟ್ಟಿದ್ರಿ. ಅದನ್ನ ಪ್ರದೀಪ್ ತುಂಬಾ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ನಾವ್ ಏನ್ ಅನ್ಕೊಂಡಿದ್ರಿ ನಾವು ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ಲಿಲ್ಲ. ಯಾಕಂದ್ರೆ ಪ್ರದೀಪ್ ಅಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು ನೀ ಏನ್ ಮಾಡ್ಬೇಕು ಅದನ್ನ ಮಾಡಪ್ಪ ನೀನು, ನಾವು ನಿನ್ ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪ್ ಎಲ್ಲಾ ತರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಈ ಟ್ರೈಲರ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಎಲ್ಲ ಹೀರೋಯಿನ್ಸ್ ಮೇನ್. ಯಾಕಂದ್ರೆ ಪಾಪ ಒಂದು ಏನ್ ಹೇಳ್ತಾರೆ ಅವ್ರ ಕೆರಿಯರ್ಗೆ ಒಂದು ಒಳ್ಳೆ ಪ್ರಯತ್ನ, ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಗೋಕುಲ್ದಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಲ್ಲ? ಸೊ ಔಟ್ ಆಫ್ ಸಿಲೆಬಸ್ ಈಗ ತಾನೇ ಟ್ರೇಲರ್ ನೋಡಿದ್ದೀರಾ. ಸೊ ಇದು ಸ್ಟೂಡೆಂಟ್ಸ್ಗಂತಾನೆ ಹೇಳಿ ಮಾಡಿಸಿರೋ ಥರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, I'm sure that you'll all like it. So yeah, thank you. ನಮಸ್ಕಾರ ಎಲ್ಲರಿಗೂ. ಐಶ್ವರ್ಯ ರೇಚಲ್ ಅಂತ. ನಾನು ನ್ಯೂ ಕಮರ್, ಜಸ್ಟ್ ಲೈಕ್ ಪ್ರಕೃತಿ. ಆ್ಯಂಡ್ ಈ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ತುಂಬ ಟ್ರೆಂಡಿಂಗ್ ಆಗಿತ್ತು ಅವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದು ಮಾತು ಹೇಳಿದ್ರು, ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ಮ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನು ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ ಕೋವಿಡ್ ಟೈಮಿಂದ ಫೈನಲಿ ಟಿಲ್ ನೌ ವೆರಿ ಲಾಂಗ್ ಜರ್ನಿ ಬಟ್ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಪ್ರದೀಪ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಟೇಕಿಂಗ್ ಮೀ ಫಾರ್ ದ ಮೂವಿ. ಸೊ ಅವ್ರು ಹೇಳಿದ ಥರ ಇಟ್ಸ್ ಲಿಟಲ್ ಕಾಮಿಡಿ ರೋಲ್ ನಂದು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಟು ಆಡ್6. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಎವ್ರಿವನ್. ಸೊ ದೇವರಾಜ್ ಸರ್ ಮಾತಾಡ್ತಿಲ್ಲ, ದೇವರಾಜ್ ಸರ್ ಬಗ್ಗೆ ಹೇಳ್ತೀನಿ. ಭರವಸೆ ಮೇಡಮ್ ಹೇಳ್ದಂಗೆ ಮೊದಲನೇ ಹೆಜ್ಜೆಯಲ್ಲಿ ಸರ್ ಮೇಡಮ್ ಜೊತೆ ಇವರು ಪಾತ್ರನಾಗಿದ್ರು. ಯಾಕಂದ್ರೆ ಇವರು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಒಂದು ಡಿಸ್ಕಷನ್ ಆದಾಗ, ಯಾಕಂದ್ರೆ ನಮ್ದು ಕಂಪನಿ ನಮಗೆ ಡೈರೆಕ್ಟರ್ ಅಂತ ಇದ್ರು, ಒಂದು ಕಂಪನಿಲಿ ಎಲ್ಲರದು ಸಲಹೆ ಕೇಳ್ತಾರೆ, ಈ ಥರ ಒಂದು ಹೆಜ್ಜೆ ತೊಗೊತಾ ಇದೀವಿ ಏನಂತ. ಅವತ್ತಿಂದ ನಾನು ಎಲ್ಲ ಕಡೆ ಕಾರ್ಡಲ್ಲಿ ಅವ್ರನ್ನ ಎನರ್ಜಿ ಅಂತಾನೆ ಹಾಕೊಂಡ್ಬಂದಿದ್ದೀನಿ. ಸೊ ಶಕ್ತಿ ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಔಟ್ ಆಫ್ ಸಿಲೆಬಸ್. ಎಸ್ ಸರ್, ಪ್ರಶ್ನೆ ಇದ್ರೆ ಶುರು ಮಾಡೋಣ. ಸರಿ, ನೀವು ಆ್ಯಡ್ ಮಾಡ್ತೀರಾ ಪ್ರಶ್ನೆ? ಸ್ಟಾರ್ಟ್ ಮಾಡೋದು ಸರ್. ನಾವು ಖಂಡಿತವಾಗೂ ಪಿಕ್ಚರ್ ನೋಡಿದ್ದೀವಿ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಲೇ ನಾನು ಹೇಳ್ಬಿಟ್ಟು, ಇವ್ರು ಹೀರೋಗೆ ಹೇಳ್ಬಿಟ್ಟು ನಾನು ತೊಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ, ಅವ್ರ ಕಂಪನಿಗೆ ತುಂಬ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ನಾವು ನೋಡ್ಬೇಕು ಸರ್. ಈಗ ಯಾಕಂತಂದ್ರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಟ್ರೈ ಮಾಡ್ತೀನಿ ಸರ್. ಎಂಟೈರ್ ಕರ್ನಾಟಕ, ಎಂಟೈರ್ ಕರ್ನಾಟಕ. ಸರ್ ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮ್ಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದ್ರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಸರ್ ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದ್ರೆ ಈಗ ನೋಡಿ, ಈಗಾಗಿದೆ, ಈಗ ಪುಷ್ಪಾದೇ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ಟಿವಿ ಡಿಸ್ಟ್ರಿಬ್ಯೂಷನ್ ಹೌದು ಕರೆಕ್ಟ್ ಅಲ್ವಾ ಸರ್? ಈಗಾಗಿರೋ ಸಮಸ್ಯೆಗಳು ನಿಮ್ಗೂ ಗೊತ್ತಿದೆ ಏನೇನಾಗ್ತಿದೆ ಅಂತ ಹೇಳಿ. ಹಂಗಾಗಿ ಆ 2 ಸಿನಿಮಾಗಳು ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ. ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟ್ ಅಲ್ಲಿ ಅವ್ರು ಒಂದು 10-15 ಥಿಯೇಟರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರೆಲ್ಲರೂ ಇಕ್ಕಟ್ಟಿಗೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನ್ ಮಾಡ್ಕೊಂಡಿದ್ರೆ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬಾ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇವಾಗ ಇರೋದೇ ಅದು 2 ಸಿನಿಮಾ. ಇನ್ನ ಅಲ್ಲ, 2 ವಾರಕ್ಕೆಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಕೊಡ್ತಾರೆ ಅವ್ರಿಗೆ 100%. ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ನಡೀತಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀವಿ ನಾನು. ಪ್ರದೀಪ್ ಇಲ್ಲಿ ಇದು ಯಾವ ಸಿನಿಮಾ ಇನ್ಸ್ಪಿರೇಷನ್ ನಿಮಗೆ ಇದು ಮಾಡೋದಕ್ಕೆ? ಸರ್ ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದೇ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಮಲಯಾಳಂನಲ್ಲಿ ಆಲ್ರೆಡಿ ಸೇಮ್ ಟೈಟಲ್ ಇರೋದು ಬಂದಿದೆ. ಸೇಮ್ ಟೈಟಲ್ ಹೌದು. ಮತ್ತೆ ಟ್ರೈಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಅದು ಅವ್ರದ್ದು ಮುಂಚೆ ಟೈಟಲ್ ಬರಲಿಲ್ಲ, ನಾನು ಗೂಗಲ್ ಅಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನ್ ಮಾಡಿದ್ದಾರೆ, ಕೋವಿಡ್ ಆದ್ಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿ ಆಗಿ ಇವಾಗ ಗೂಗಲ್ ಸರ್ಚ್ ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನ್ ಅಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಅದನ್ನು ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಮ್ಮ ಚೇಂಬರ್ ಅಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀವು ಕನ್ನಡ ಸಿನಿಮಾ ಮಾಡೋ, ಅದೇನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು, ಮಾಡಿದ್ದೆ. ಓಕೆ, ಈ ಸಿನಿಮಾ ಮೂಲಕ ನೀವು ಯೂತ್ಸ್ಗೆ ಏನು ಹೇಳಿಕೊಟ್ಟಿದ್ದೀರಾ? ಸರ್ ಮೇನ್ಲಿ ಎಲ್ಲ ಸಿನಿಮಾಲು ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಾಲ್ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದ್ರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದ್ರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನ ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನ ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬಾ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನ ತಲೆಲಿಟ್ಕೊಂಡು ಕತೆ ಹೆಂಗ್ ಬ್ಲೆಂಡ್ ಆಗಬೇಕು, ಅದನ್ನ ನಾವು ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ, ನಾವು ಜನರಲಿ ನನಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡುತ್ತೆ ಫೈನಲ್ ಇಯರ್ ದುರಾಕಾರ ಬಂದ್ಬಿಟ್ಟಿದೆ ಅಂತ. ನಾವು ಜನರಲ್ ಎಲ್ಲಾದ್ರೂ ಸೆಮಿನಾರ್ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ. ಅಲ್ಲಿ ನಾನು ಬೇರೆ ತರ ಪ್ಲಾನ್ ಮಾಡ್ಕೊಂತೀನಿ. ಅದು ಹೋಗ್ತಾ ಹೋಗ್ತಾ ಇನ್ನ ನೀವು PUC ಹೋಗಿ, PUC ಹೋದ್ರೆ ತುಂಬಾ ಲವ್ಲಿ ಸ್ಟೂಡೆಂಟ್ಸ್. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತಾರೆ, ಅವ್ರು ಜಾಸ್ತಿ PUC ಸ್ಟೂಡೆಂಟ್ಸ್. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್. ಅದೇ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟು ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನ್ ಬಿಡ್ತಾರೆ ಅಂದ್ರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದ್ರೆ ನಾನು ನನ್ನ ಈಗೋಗಳು ಮತ್ತೆ ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬಾ ಮಾತಾಡ್ತೀನಿ, 90% ಆಸ್ತಿ ನಮ್ಮ ಅಮ್ಮನ ಹೆಸರು ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದ್ ಸೈಟ್ ಬೇಡ ನಮ್ಮ ಹೆಸರಲ್ಲಿ ಇರಲಿ, ನಮ್ಮ ಮಗಳ ಈ ತರ ಒಂದು ಮೈಂಡ್ ಸೆಟ್ ಬಂದಿದೆ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದ್ರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನ್ ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬಾ ದೊಡ್ಡ ವಿಷಯ ಹೇಳಿದಾರೆ ಅಚ್ಯುತ್ ಸರ್, ತುಂಬಾ ಹ್ಯೂಮರಸ್ ಆಗಿ ಹೇಳ್ತಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಹಚ್ಬೇಕಾ ಅಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗ್ ಅಲ್ಲೂ ರೆಫರೆನ್ಸ್ ಕೊಟ್ಟೆ ಹೇಳಿದ್ದಾರೆ ಸಿನಿಮಾದಲ್ಲಿ. ಈ ತರ ಒಂದು ಸರ್ವೆ ಪ್ರಕಾರ, ಈ ರೆಫರೆನ್ಸ್ ಪ್ರಕಾರ ಅಂತ ಅವಾಗ ಅವ್ರು ಕನ್ವಿನ್ಸ್ ಆದ್ರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದೀನಿ. ಬಟ್ 80% ಎಂಟರ್ಟೈನ್ಮೆಂಟ್ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸಿವಲ್ಲ, ಬಿದ್ದಾಗ ಪಾಠ ಕಲಿತೀವಲ್ಲ, ಆ ತರ ಒಂದ್ 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ ಸಿನಿಮಾ ಮಜದಲ್ಲಿ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ ಅನ್ಸುತ್ತೆ ಜಗದೀಶ್ ಸರ್. ಈ ಸಿನಿಮಾ ಮೂಲಕ ಮಾಡ್ತಾರೆ. ಚಿತ್ರಾರ್ಜಿತ ಇಲ್ಲ ಸರ್, ತಂದೆದಿದೆ.
ಅದವ್ರು ಸ್ವಯರ್ಜಿತ, ಅವ್ರು ನಿಮ್ಗೂ ಕೊಟ್ಬಿಡ್ಬೋದು ಇಷ್ಟ ಆದ್ರೆ, ನಮ್ಗೇನ್ ಕ್ಲೇಮ್ ಇರಲ್ಲ. ಸೊ ನನ್ನ ಹೆಸರು ಏನೂ ಇಲ್ಲ ಸರ್. ಪ್ರದೀಪ್ ಸರ್, ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಥ್ರೂಔಟ್ ದ ಜರ್ನಿಯಲ್ಲಾದಂಥ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂತ ಒಂದು ಪ್ರಯತ್ನ ಮಾಡಿರ್ತೀರಾ. ಬಟ್ ಇದರದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯೋಗರಾಜ್ ಭಟ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದ್ರು ಕೂಡ ಇದ್ದಾರೆ ನಿಮ್ ಸಿನಿಮಾದಲ್ಲಿ. ಸೊ ಒಂದ್ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಿ ಇಷ್ಟು ವರ್ಷಗಳಿಂದ. ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡ್ ಬಿಡ್ಬೋದಿತ್ತಲ್ಲ ಅಂತ. ಅಗೇನ್ ಒಂದೆರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಮಿಡ್ಲ್ ಅಲ್ಲಿ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? ಸರ್ ಇದು ಚರ್ಚೆ ಆಯ್ತು, ಸರ್ ಇದೇ ಪ್ರಶ್ನೆ ಕೇಳಿದ್ರು, ಅವಾಗ ನಾವೊಂದು ಚರ್ಚೆ ಮಾಡಿದ್ವಿ. ಸರ್ ಕಂಟೆಂಟ್ ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದಾಗ ಸರ್ ನಮ್ದು ನಾವು ಟಿಕೆಟ್ ಸೇಲ್ ಮಾಡಕ್ ಶುರು ಮಾಡಾಲೆ 3 ವೀಕ್ಸ್ ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ನಾವು ಡೇಟ್ ಇವತ್ತು ಹೇಳ್ತಾ ಇರೋದು, ಡೇಟ್ ಹೇಳ್ದಂಗೆ ನೀವು ಟಿಕೆಟ್ ತೊಗೊಬೋದು ಬುಕ್ ಮೈ ಶೋ ಅಲ್ಲಿ. ಈ ತರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಡಿದ್ವಿ. ಸಾರಿ 5,000 ಟಿಕೆಟ್ಸ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟರೆ ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಈಗ ನಮ್ಮ ಇರೋ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರೋರೆಲ್ಲ ತಗೊಂಡಿರೋದು ಈ ತರ, ಅದು ಸ್ಕ್ಯಾನರ್ ಕೂಡ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ಕು ತಗೊಂಡಿದ್ದಾರೆ. ಸೊ ಆಮೇಲೆ ನನಗೆ ಏನಾಯ್ತು, ಓಕೆ ಯಾವ್ದೋ ಊರಿಂದ ತಗೊಂಡ್ಬಿಟ್ರೆ ಪ್ರಾಬ್ಲಮ್, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ, ಇನ್ನ 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕ್ಗೆ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡಾಗಿ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದ್ರೆ ನಾನು 2012 ಅಲ್ಲಿ ಸ್ವಲ್ಪ ಮೀಮರ್ಸ್ ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಿಲ್ಲ ಆಯ್ತಾ. ಯಾವ ತರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡ್ರೆ ಪ್ರಾಬ್ಲಮ್ ಸರ್, ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು 10 ರೂಪಾಯಿ ಇಸ್ಕೊಂಡು ಡಬಲ್ ಬೈತಾನೆ. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತಗೊಂತಾ ಇದ್ದೀನಿ ಅಂದ್ರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಅಂದ್ರೆ ಸರ್, ಸೇಮ್ MBA ಅಲ್ಲಿ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ, ಒಂದ್ ಕಡೆ ಇಡ್ತೀವಿ, ಒಂದ್ ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗ್ ಪಬ್ಲಿಸಿಟಿ ಮಾಡ್ಬೇಕು, ಈ ತರ ಪ್ಲಾನ್ ಮಾಡ್ಕೊಂಡ್ ಬಂದಾಗ ನಮಗೆ ಗೊತ್ತಾಗಿದ್ದು ಒಂದು, ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ರೆ ಸರ್ ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದ್ರೆ ಒಬ್ರು ಗೊತ್ತಾರೆ ಮದುವೆ ಈ ಕಾಲದಲ್ಲಿ, ಯಾರು ಹೋಗ್ತಾರೆ ಸರ್ ಮದುವೆಗೆ ಅಂತ. ಸೊ ನಾನು ಅದರಲ್ಲಿ ಟಿಕೆಟ್ ತಗೊಂತಾ ಇದ್ದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟ್ ಬರ್ತಾ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದ್ದೀನಿ ನಾನು. ಆಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದ್ರೆ ಪ್ರಾಡಕ್ಟ್ ವೆಲ್ ನೈಸ್. ಯಾಕಂದ್ರೆ ಏನಾಗಿದೆ ಸರ್, ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ವಿ ಸಿನಿಮಾ ಶೂಟಿಂಗ್ ಸ್ಟಾರ್ಟಿಂಗ್. ನಾನು ದೇವರಾಜ್ ಸರ್ ಏನು ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅವ್ನು ಅಳ್ತಾ ನೋಡಪ್ಪ, ಹೋಗಿ ನೋಡ್ರೆ ಏನಕ್ಕೆ ಕೇಳಿದ್ನಪ್ಪ ಅವನು ಅನ್ಕೊಂಡು ನಮ್ಗೆ ಅನುಭವ ಆಗಿದೆ. ಏನ್ ಗಿಮಿಕ್ ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿ ಎಲ್ಲಿದೆ ಸರ್. ನೀವು ನಂಬಲ್ಲ, ನಾನು ಆಕ್ಚುಲಿ ತುಂಬಾ ಹೆಸರು, ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ AD6. ನೀವು ಎಲ್ಲೇ ಕೇಳೋರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ, ಅವ್ರ ಹೆಸರು ಹಾಳಾಗಬಾರ್ದು ಅಂತಾನೆ ನಾವು ಕ್ಲೋಸ್ ಲುಕ್ ಶೋ ಮಾಡಿದ್ದು. ಬೇಡ ಸರ್ OTTಗೆ ಕೊಟ್ಕೊಳ್ಳೋಣ ಡೈರೆಕ್ಟ್ ಆಗಿ, ಅವ್ರ ಹೆಸರಿಗೆ ನಿಂತ್ಕೊಳ್ಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಲುಕ್ ಶೋಲಿ ನಮಗೆ 80% ಪ್ಲಸ್ ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವತ್ತು ಥಿಯೇಟರ್ ಅಂತ ಪ್ಲಾನ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1 ಇಂದ ನಾವು ಫಸ್ಟ್ ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯ್ತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತವ್ರಿಗೆ ಹೆಗಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ. ನಾನು ಎಷ್ಟು ವ್ಯೂ ಹೇಳಿದ್ದು ಅದಕ್ಕೊಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನಿಮಗೆ, ಯೂತ್ಸ್ ಹೆಂಗ್ ನೋಡ್ತಾರೆ ಅಂತ. ಓಕೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ. ಆಮೇಲೆ ಬೆಟರ್ ಆಡಾದ್ರು, ಅಚ್ಯುತ್ ಸರ್ ಆಡಾದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಹಿಂಗೆ ಸಿನಿಮಾ ಇವತ್ತು ಇಲ್ಲಿ ಬಂದು ನಿಂತಿದೆ ಸರ್. ಪ್ರದೀಪ್ ಸರ್ ಈ ಕಡೆ ಸರ್, ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂತಹ ಸಿನಿಮಾಗಳ ಮಧ್ಯೆ ಈ ತರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಾ ಇರ್ತೀರಾ. ಅದರಲ್ಲೂ ಲವ್ ಸ್ಟೋರಿ ಅಂತಂದ್ರೆ ತೀರಾ ಭಿನ್ನವಾಗಿ ಯೋಚನೆ ಮಾಡುವಂತ ಸಿನಿಮಾ ಗೆಲ್ತಾ ಇರುತ್ತದೆ. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು, ಹೆಣ್ಮಕ್ಳ ಭಯ ಅನ್ನೋ ತರ ಈ ತರದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತ ಒಂದು ಹಾಕಿದ್ರೆ, ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನ ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ? ಸರ್ ಪ್ರೀತಿ ಪ್ರಯೋಗ ಅಂದ್ರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನ ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ಮ ಕೈಲಿರೋದು. ಅದು ಲವ್ ಅನ್ನೇ ಇರ್ಬೇಕಂತಲ್ಲ, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವುದೋ ನಮ್ ಪರಿಚಯ ಇರೋ ಡೆತ್ಸ್ ಆಗ್ಬೋದು, ಕೆಲವು ಸಲ ಗ್ರಾಜುಯೇಷನ್ ಅಲ್ಲಿ ಫೇಲ್ ಆಗೋದಿರ್ಬೋದು, ಎನಿಥಿಂಗ್. ಪಾಸ್ಟ್ ಇಸ್ ಎ ಪಾಸ್ಟ್, ಲವ್ ಅಂತಾನೆ ಅಲ್ಲ. ಬಟ್ ಹೌದು ನಮ್ಮ ಸಿನಿಮಾ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಸರ್, ಈಗ ಏನಾಗಿದೆ ಅಂದ್ರೆ ಈ ಜೆನ್ಜಿ ಅಂತ ಏನ್ ಕರಿತೀವಲ್ಲ ಸರ್, ನಾವೇನೋ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ. ಟೆಂಪಲ್ ಟು ಡಿಸ್ಕೋ ಜನರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಗೆ ಹೋಗ್ತಾರೆ, ಸೀರೆ ಉಟ್ಕೊಂಡು ಟೆಂಪಲ್ಗೆ ಹೋಗ್ತಾರೆ. ಆ ಕ್ಯಾರೆಕ್ಟರ್ ಚೇಂಜು, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು, ಅದೆರಡು ಒಂದ್ ಮಾಡಕ್ ಹೋದಾಗ ನಿಮ್ಗೆ ಈ ಕಲ್ಚರ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಯುತ್ ಸರ್ದು ಒಂದು ಡೈಲಾಗ್ ಇದೆ, ಫಾರಿನ್ ಎಜುಕೇಶನ್, ಫಾರಿನ್ ಫುಡ್, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್. ಅದನ್ನ ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ ಟ್ರೈ ಮಾಡಿದ್ದೀನಿ ಸರ್.
ಎಸ್ ಈಗಿನ ಜನರೇಷನ್ ಅವರು ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ, ಈಗೋ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ನಿಮ್ ಸಿನಿಮಾದ ಟ್ರೇಲರ್ ಅಲ್ಲಿ ಒಂದ್ ಸಣ್ಣ ಜನಕ್ಕೆ ತೋರಿಸಿದ್ರೆ ಅದನ್ನ. ಸೊ ಆ ಈಗೋ ಕ್ಲಾಶಸ್ ಬಗ್ಗೆ ಒಂದಷ್ಟು ನೀವು ನೋಡ್ದಂತೆ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂಥದ್ದು ಅಥವಾ ನಿಮ್ಮಲ್ಲಿದ್ದಂಥದ್ದು ಒಂದಷ್ಟು ಹೇಳ್ಬೋದಾ ಅಂತ? ಸರ್ ಖಂಡಿತ. ಈಗೋ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಸರ್ ಎಲ್ಲ ಮುಂಚೆ ಹೇಳಿದಾರೆ ಸರ್, ದೊಡ್ಡವರೆಲ್ಲ ಹೇಳಿದಾರೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿದಾರೆ. ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ, ನಾನು ಲಂಡನ್ ಇದ್ದಾಗ ಸರ್ ಫಸ್ಟ್ ಟೈಮ್ ನನ್ನ ಬಾಯಲ್ಲಿ ಇಂಡಿಯನ್ ಅಂತ ಬಂತು. ಇಲ್ಲಿದ್ದಾಗ ಯಾವತ್ತೂ ನಾನು ಇಂಡಿಯನ್ ಅಂತ ಹೇಳೇ ಇಲ್ಲ. ಈಗ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ನೋಡ್ತವೆ, ನನ್ನ ಒಂದು ವಿಷನ್ ಅಲ್ಲಿ ಅವ್ರ ಜಾಗ ಬಿಟ್ಟು ಜಾಸ್ತಿ ಆಚೆ ಇರ್ತಾರೆ, ಅವ್ರಿಗೆ ಅವ್ರ ಭಾಷೆ ಮೇಲೆ ಪೆಟ್ರೋಟಿಸಮ್ ಜಾಸ್ತಿ ಇರುತ್ತೆ. ಹಿಂಗೆ ನಾನು ನಿಮ್ಗೆ ಲಂಡನ್ ಹೋದಾಗ ಇಂಡಿಯನ್ ಅನ್ನೋ, ಇವ್ರು ಇಲ್ಲಿ ಬಂದಾಗ ಅವ್ರ ಭಾಷೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡ್ಕೊಡ್ತಾರೆ. ಈಗ ನಮ್ಮ ಫ್ರೆಂಡ್ಸ್ ಕೆಲವರು ಬಾ ಬೆಳಗ್ಗೆ ತಮಿಳ್ ಫಿಲ್ಮ್ ನೋಡು ಬಾ, ತೆಲುಗು ಫಿಲ್ಮ್ ನೋಡು ಬಾ ಕರ್ಕೊಂಡು ಹೋಗ್ತಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಬೇರೆ ಕಡೆ ಹೋಗಲ್ಲ ಕನ್ನಡದವರು, ಇಲ್ಲ ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲ ಅಮೆರಿಕಲ್ಲಿ ಇರೋದು, ಮಧ್ಯೆ ಅಲ್ಲಿ ಇಲ್ಲಿ ಓಡಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಸರ್, ತುಂಬಾ ಒಳ್ಳೆ ಉದಾಹರಣೆ ಇದು. ಬಸವೇಶ್ವರ ನಗರಲ್ಲಿ ಒಂದು ಫ್ಯಾಮಿಲಿ ಇದಾಗಿದ್ದು. ಒಂದು ಚಿಕ್ಕ ವಿಡಿಯೋ ಹಾಕಿರ್ತೀನಿ ನಾನು. ಆ ವಿಡಿಯೋ ಇಷ್ಟೇ ಹೇಳೋದು, ಒಬ್ಬ ನಾನು ಓದಲ್ಲ ಡಿಗ್ರಿ, ಸಿನಿಮಾ ಮಾಡ್ತೀನಿ ಅಂತ ಮುಚ್ಚಿಡ್ಕೊಂಡಿರ್ತಾನೆ ಮನೇಲಿ. ನಾನೊಂದು ವಿಡಿಯೋ ಮಾಡಾಕ್ತೀನಿ. ಆಯ್ತಪ್ಪ, ಯಾಕಪ್ಪ ಸಿನಿಮಾ ಮಾಡ್ತೀಯ? 3 ವರ್ಷ ವೇಸ್ಟು ಸರ್. ನೀನ್ ಎಷ್ಟನೇ ವಯಸ್ಸಿಗೆ ಸಾಯ್ತೀಯಪ್ಪ? 75ಕ್ಕೆ ಸಾಯ್ತೀನಿ ಸರ್ ಅಂದಾಜು. 72ಕ್ಕೆ ಸತ್ರ ಏನಾಗುತ್ತೆ? 3 ವರ್ಷದಲ್ಲಿ ಏನಾಯ್ತು ಸರ್? ಮತ್ತೆ ಮಾಡಪ್ಪ ಡಿಗ್ರಿ. ಈ ವಿಡಿಯೋ ನೋಡಿ ಅವ್ನು ಕಾಲೇಜ್ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆಗೆ ಊಟ ಕರೀತಾರೆ. ಸರ್ ನಾನು ನನ್ನ ಹೆಂಡತಿ ನೇಣಪ್ಪ ಮಾಡ್ತೀವಿ, ಕಾಲೇಜ್ ಸೇರ್ಕೊಂಡಿಲ್ಲ ಅಂದ್ರೆ ಕೇಳಿಲ್ಲ ನನ್ನ ಮಗ, ನನ್ ಬಿಡ್ದವನು. ನಿಮ್ದೊಂದು ಚಿಕ್ಕ 20 ಸೆಕೆಂಡ್ ವಿಡಿಯೋ ನೋಡಿ ಕಾಲೇಜ್ ಸೇರ್ ನಡಿ ಅಂತಾರಲ್ಲ. ಹೇಳಿದೆ ಸರ್, ರೈಟ್ ವೇ ಟು ಟೆಲ್ ಥಿಂಗ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಹೇಳೋದು ಒಳ್ಳೇದೇ. ಫಾರ್ ಎಕ್ಸಾಂಪಲ್ ಟ್ಯಾಟೂ ಬಗ್ಗೆ ಹೇಳ್ತೀವಿ, ಟ್ಯಾಟೂ ಇಸ್ ಬ್ಯಾಡ್ ಅಂತ ಎಲ್ಲ ಮನೇಲಿ ಹಂಗ್ ಹೊಡಿತೀನಿ ನೀನು ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತ ಹೇಳಕ್ ಬರಲ್ಲ. ಇವಾಗ ನಾವು ನಾವೇ ಸ್ಪೀಚ್ ಹೋದಾಗ ಹೇಳ್ತೀವಿ, ಇವತ್ತು ನೀನು ಈ ಶರ್ಟ್ ತಗೊಂತೀಯಾ, ನೆಕ್ಸ್ಟ್ ಇಯರ್ ನಿಂಗೆ ಶರ್ಟ್ ಇಷ್ಟ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಇಯರ್ ಶಾಪಿಂಗ್ ಅವ್ರು ಇದೇ ಶರ್ಟ್ ತಗೊಂತೀಯಾ? ಇಲ್ಲ. ಮತ್ತೆ ಟ್ಯಾಟೂ ಬೋರ್ ಆಗುತ್ತೆ, ಹಾಕ್ಸ್ಕೊಂಬೇಡ. ಕರೆಕ್ಟ್ ಸರ್ ನೀವು ಹೇಳಿದ್ದು. ಸೊ ದ ವೇ ವಿ ಟೆಲ್, ದ ವೇ ವಿ ಕನ್ವೆ, ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದೀನಿ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಹೌದು, ಬಟ್ ಮೊನ್ನೆ ನಮ್ಮ ಕ್ಲೋಸ್ ಗ್ರೂಪ್ ಫೀಡ್ಬ್ಯಾಕ್ ಅಲ್ಲಿ ಬಂದಿದ್ದು ತುಂಬಾ ಸೀರಿಯಸ್ ಆಗಿ ನೋಡ್ರಿ ಈ ಸಿನಿಮಾ ಸೆಕೆಂಡ್ ಹಾಫ್ ತುಂಬಾ ಲೇಯರ್ಸ್ ಕಾಣ್ತಾ ಹೋಗುತ್ತೆ ಸರ್. ಯಾಕಂದ್ರೆ ಎಸ್ಪೆಷಲಿ ನಾವು ರಿತಿಕ್ ಅವ್ರು ಸೆಲೆಕ್ಟ್ ಮಾಡಕ್ಕೆ ಒಂದೇ ರೀಸನ್ ಅವ್ರ ಕಣ್ಣು, ಅದು ಮೆಜರ್ ಮಾಡ್ಲಿಲ್ಲ ಅವ್ರದ್ದು. ಯಾಕಂದ್ರೆ ನೀವು ಟ್ರೈಲರ್ ಅಲ್ಲಿ ನೀವು ಗಮನಿಸ್ತಾ ಹೋದ್ರೆ ಸುಳ್ಳು ಹೇಳ್ತಾಳ ನಿಜ ಹೇಳ್ತಾಳ ಅಂತ ಮತ್ತೆ ಕಣ್ಣಲ್ಲಿ ಹೇಳ್ತಾಳೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಲೀಡು ಕಣ್ಣಲ್ಲೇ ಕೊಡ್ತಾ ಹೋಗ್ತಾಳೆ. ಸೊ ಆ ತರ ಡೆಪ್ತ್ ಅಲ್ಲಿ ನೋಡ್ತಾ ಆಮೇಲೆ ಥಿಯೇಟರ್ ಸಿನಿಮಾ ಮಾಡಬೇಕು, OTT ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸರ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್, ನಮ್ಮ ಸಿನಿಮಾ ಉಮೇಶ್ ಸರ್ ಇನ್ನ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿಲ್ಲ. 2 ಸಿನಿಮಾ ಇದೆ, ಥಿಯೇಟರ್ಗೆ ಬೇರೆ, OTTಗೆ ಬೇರೆ. ಯಾಕಂದ್ರೆ ನಾನು ಕಾಲೇಜ್ಗೆ ಹೋದಾಗ ಡೂಡ್ ಔಟ್ ಆಫ್ ಸಿಲೆಬಸ್ ಮಾಡಿದ್ದೀನಿ, ಹೌದಾ ಸರ್ ಅಮೆಝಾನ್ ಅಲ್ಲಿ ಬರುತ್ತಾ ಅಂತಾರೆ. ನಾನೇ ಬಿಡಲ್ಲ, ಯಾಕೆ ಬಿಡಬೇಕು? ಅವ್ರು ಫಿಕ್ಸ್ ಆಗ್ಬಿಡೋರು ಫಸ್ಟ್ ಅಮೆಝಾನ್ ನೋಡ್ಬೇಕಂತ. ನಾನು ಅವತ್ತು ಮಾತಾಡಿದಾಗ ಸರ್ ಇದನ್ನ ಚೇಂಜ್ ಮಾಡಿದ್ರೆ ದ ಎಂಟೈರ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಡೂ ಅ ಫ್ಯಾಮಿಲಿ ಫಿಲ್ಮ್ ಫಾರ್ ಅಮೆಝಾನ್, ಲೆಟ್ಸ್ ಡೂ ಅ ಲವ್ ಸ್ಟೋರಿ ಫಾರ್ ಥಿಯೇಟರ್. ಸೊ ಇಫ್ ಯು ವಾಂಟ್ ಟು ಸಿ ದಟ್ ಫನ್ ವಿಷುವಲ್, ಎಲ್ಲ ಥಿಯೇಟರ್ ವಿಷುವಲ್ ಅಫ್ಕೋರ್ಸ್ ಸರ್. ಇವಾಗ 1200 ಜನ ನೋಡ್ತೀವಿ ಅಂದ್ರೆ ನೀವು ಟಿವಿಲಿ ಫೋನ್ ಅಲ್ಲಿ ಕಾಣಿಸೋದೇ ಇಲ್ಲ. ನಿಮ್ಗೆ ಅಲ್ಲೂ ಒಬ್ಳು ತುಂಬಾ ಚೆನ್ನಾಗಿರೋಳು ಇರ್ತಾಳೆ, ಅಲ್ಲೊಬ್ಬ ತುಂಬಾ ಚೆನ್ನಾಗಿರೋನು ಇರ್ತಾನೆ ಕ್ಯಾರೆಕ್ಟರ್ಗಳು. ನೀವು ನೋಡ್ಬೇಕಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಸೊ ಇದೊಂದು ಹೇಳೋದು ಮಿಸ್ ಮಾಡಿದ್ವಿ. ಸೊ ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು. ಹಾಂ ಸರ್. ಸರ್ ಕಾರಣ ನನಗೆ ಒಂದು ತಲೆಯಲ್ಲಿ ಒಂದು ಬರುತ್ತೆ ಸರ್, ಒಂದು ಪಿಕ್ಚರ್ ಬಂದಿರುತ್ತೆ, ಅದು ನಾನು ಹೇಳಕ್ ಟ್ರೈ ಮಾಡ್ತೀನಿ. ಅಲ್ಲೇನಾಗ್ತಾ ಇರುತ್ತೆ, ಎನರ್ಜಿ ಬರುತ್ತೆ. ಎಸ್ ಸರ್. ಸರ್ ನನ್ಗೆ ಏನ್ ಬೇಕು ಅಂತ ಅದೇನಾಯ್ತು, ಒಂದು ಕೊರಿಯೋಗ್ರಾಫರ್ನ ಮೀಟ್ ಮಾಡಿದೀನಿ ಸರ್. ಸರ್ ಹಿಂಗೂ ಒಂದು ಮಾಡಿ ಅಂತ ಹೇಳ, ನಾನು ಮಾಡ್ತೀನಿ ಬಿಡಿ ಸರ್. ಅಲ್ಲ ಹಿಂಗ್ ತೋರಿಸಿ ನೀವು ಒಂದು, ನಾನು ಮಾಡ್ತೀನಿ ಬಿಡಿ ಸರ್, ನಾನು 3 ಪಿಕ್ಚರ್ ಮಾಡಿದ್ದೀನಿ. ಅವ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಸರ್ ಪ್ರದೀಪ್ ಸರ್ ನೀವೇ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ನೀವು ಈ ಲೆವೆಲ್ ಇನ್ವಾಲ್ವ್ ಅಂದ್ರೆ ಎಲ್ಲದರಲ್ಲೂ ಕಷ್ಟ ಇದೆ, ನೀವೇ ಮಾಡಿದ್ರೆ ಬೆಟ್ರ್ ನನ್ನ ಸಜೆಷನ್. ಆಮೇಲೆ ನಿಮ್ಗೆ ಸಿನಿಮಾ ಹೊಸ್ದು ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದೇನೋ ಇವಾಗ ಒಂದು ಫೈಟ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ಲೆಸ್ ಪೇಮೆಂಟು, ಒಂದು ಡ್ಯಾನ್ಸರ್ ಪೇಮೆಂಟು, ಮಧ್ಯಾಹ್ನ ಶೂಟಿಂಗ್ ಇಟ್ಟರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೇಮೆಂಟು. ನಿಮ್ಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಫಸ್ಟ್ ಏನಾಯ್ತು ಅಂದ್ರೆ ಸರ್, ಒಂದು ಈ ಟ್ರ್ಯಾಕು ಇದೆಲ್ಲ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಮುಟ್ಟಲ್ಲ ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾದವರು ಸ್ಮೋಕ್ ಆಗಲ್ಲ ಅಂತ ಗೊತ್ತಿರಲಿಲ್ಲ. ನಾವು ಈ ಕನ್ಸ್ಟ್ರಕ್ಷನ್ ತರ ಫೀಲ್ ಮಾಡ್ಬಿಟ್ಟಿದ್ವಿ, ಸುಮ್ಮನೆ ಕೂತಾನಲ್ಲ ಅವ್ನು ಬೆಳಗ್ಗೆಯಿಂದ ಅಂತ. ಸೊ ಹಿಂಗೆಲ್ಲ ಆಗಿ ನನಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳೋರು, ಸರ್ ಅವ್ರ ಕೆಲಸ ಮಾತ್ರ ಅವ್ರು ಮಾಡ್ತಾರೆ, ನಿಮ್ ಮಾಡಲ್ಲ, ನೀವು ಇದೆಲ್ಲ ಮಾಡಬೇಡಿ, ಅದಕ್ಕೆ ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ ಬರ್ಬೇಕು ಅಂತ. ಒಂದು 4-5 ದಿನಕ್ಕೆ ಗ್ರಿಪ್ ಇಟ್ಕೊಂಡ್ಬಿಟ್ಟೆ. ಮೋಹನ್ ಮುಂಬ್ಳಿ ಸರ್ ಬಂದಿದ್ದಾರೆ ಸರ್, ವೆಲ್ಕಮ್. ಸೊ ಇವರೊಬ್ರು ಶಕ್ತಿ, ಯಾಕಂದ್ರೆ ಅವ್ರು ತುಂಬಾ ಅಳುಬ್ರು ಕೋ ಡೈರೆಕ್ಟರ್ ದರ್ಶನ್ ಸರ್ದೇ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಇವರು ನನಗೊಂದು ತುಂಬಾ ಒಳ್ಳೆ ಕನ್ವಿನ್ಸಿಂಗ್ ಲೈನ್ ಸರ್, ನಾನು ಇಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ, ಬಟ್ ಇವ್ರು ಹೇಳಿದ ಒಂದು ಲೈನು ನನಗೆ ಎಷ್ಟು ಸೈಲೆಂಟ್ ಮಾಡ್ಬಿಡ್ತು ಸೆಟ್ಟಲ್ಲಿ ಅಂದ್ರೆ, ಪ್ರದೀಪ್ ಸರ್ ನೀವ್ ಯಾಕೆ ಅದನ್ನ ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ನಿಗೆ ಅದೆಲ್ಲ ಗೊತ್ತಿರೋ ಅವನೇ ಡೈರೆಕ್ಟ್ ಆಗ್ತಿರ್ಲಿಲ್ವಾ ಅಂದ್ಬಿಡೋರು.
ಹೌದು ಕರೆಕ್ಟ್. ಅವ್ರು ಬಂದಿರೋದು ನೀವು ಹೇಳೋದು ಮಾಡಕ್ಕೆ ಸರ್ ಹೇಳ್ಕೊಡಿ ಅವ್ರಿಗೆ, ಇಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ. ಎಲ್ಲ ಕಡೆ ಯಾಕಂದ್ರೆ ಕಂಟಿನ್ಯೂಸ್ ಶೂಟಿಂಗು ಆಕ್ಟಿಂಗು ನಾವೆಲ್ಲ ಡಬಲ್ ಸ್ಕೆಡ್ಯೂಲ್ ಮಾಡ್ತೀವಿ ಎಷ್ಟೊಂದ್ಸಲಿ. ಅವಾಗೆಲ್ಲ ಪಾಪ ಚೇತನ್ ಬಗ್ಗೆ ಹೇಳಲೇಬೇಕು. ಚೇತನ್ ಕೈ ಎತ್ತಿ. ಅವರೊಂದು ಫೀಮೇಲ್ ವರ್ಷನ್ ಆಫ್ ಮದರ್ ತೆರೇಸಾ ಅಂತಾರೆ ಅವರು ನಮ್ಮ ಜೀವನದಲ್ಲಿ. ಆಯ್ತಾ, ನಂದು ಎಷ್ಟೋ ಏನಾಗುತ್ತೆ ಈ ಕಾಲ್ ರೆಕಾರ್ಡಿಂಗ್ ಕಾಲ. ನನ್ಗನ್ಸುತ್ತೆ ಆನೇನ ಕಾಲ್ ರೆಕಾರ್ಡಿಂಗ್ ಇವಾಗಲ್ಲ ಸರ್, ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಅದಕ್ಕೆ ಮುಂಚೆ ಕಾಲ್ ರೆಕಾರ್ಡಿಂಗ್ ಬಿಟ್ಬಿಟ್ರೆ ನನಗೆ ಎಂಟ್ರಿನೇ ಸಿಗಲ್ಲ ನನ್ನ ಇಂಡಸ್ಟ್ರಿ. ಅವಾಗ ನಾನು ಅನ್ಕೊಂಡೆ ಪರ್ಸನಲ್ ಆಗಿ ತಗೊಂಡ್ಬಾರ್ದು, ಇದೊಂದು ಕೆಲಸ, ಇದೊಂದು ಪ್ರೊಫೆಷನ್, ನಾವ್ ಇದಕ್ಕೆ ಅಡಾಪ್ಟ್ ಆಗ್ಬೇಕು. ಪ್ರತಿಯೊಬ್ಬರ ಅಪಾಲಜಿ ಕೇಳಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಬಂದಿದ್ದೀವಿ. ಸೊ ರಿತಿಕಾ ಅನ್ಕೊಂಡ ಕರೆಕ್ಟ್. ಸೊ ಸಾರಿ ರಿತಿಕಾ, ಥರ್ಡ್ ಇಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲ ಸರ್, ಥರ್ಡ್ ಇಯರ್ ಇಂದ ಫಸ್ಟ್ ಇಯರ್ಗೆ ಹೋಗಿದ್ದೀನಿ ವಾಪಸ್. ಇನ್ನೋಸೆಂಟ್ ಆಗಿದ್ದೀನಿ ನಾನು ಚಿಕ್ಕವನಾಗಣ ಅಂತ ಆ ಥರ. ಹಾ ಸರ್ ತುಂಬಾ ರಿಯಲಿಸ್ಟಿಕ್ ಫೈಟು ಸರ್, ತುಂಬಾ ರಿಯಲಿಸ್ಟಿಕ್ ಫೈಟು. ಅಂದ್ರೆ ಸ್ಟಂಟ್ ಇವ್ರ ಟೀಮ್ ಅವ್ರು ಇರ್ತಾರಲ್ಲ ಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಇಲ್ಲ ಅಂದ್ರೆ ಸ್ಟಂಟ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ವುಡ್ ಪ್ಲಾಂಕ್ ಅಲ್ಲಿ ಹೊಡೆಯೋಕ್ಕೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು ನಾವು ಮಾಡ್ತೀವಿ. ಡಿಸೈನ್ ನಾನು ಮಾಡಿದ್ದೆ, ಸ್ಕೆಚಸ್ ಎಲ್ಲ ಮಾಡಿಕೊಂಡು. ಸೊ ಅಷ್ಟೇ, ತುಂಬಾ ರಿಯಲಿಸ್ಟಿಕ್ ಫೈಟ್ ಸರ್. ಆ ಥರ ರೋಪ್ ಶಾಟ್ಸ್ ಆಗಲಿ ಆ ಥರದ್ದೆಲ್ಲ ಯಾವುದೂ ಇಲ್ಲ ನಮ್ಮ ಸಿನಿಮಾ. ಸರ್ ನಿಮ್ಮ ಫಿಲ್ಮ್ಗೆ ಒಬ್ಬರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಗೊತ್ತಾಯ್ತು, ಅದರ ಬಗ್ಗೆ ಮಾಹಿತಿ ಕೊಡಬಹುದು ಸರ್? ಐಡಿಯಾ ಕಾಲೇಜ್ ಆಫ್ ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಕನಿಂಗಂ ರೋಡ್ ಇದೆ. ಥಾಮಸ್ ಅಬ್ರಾಮ್ ಸರ್ ಅಂತ ಅವ್ರ ಡಿಸೈನ್ ಅದು. ಅವ್ರು ತುಂಬಾ ಇಂಟರ್ನ್ಯಾಷನಲ್ ಮಾಡೆಲ್ಸ್ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರ್ ಮಿಸ್ ಮೊರಾಕೋ, ಅವಳು ಮಿಸ್ ಯೂನಿವರ್ಸ್ ಆಗಿದ್ರು. 30 ವರ್ಷ ಆದ್ಮೇಲೆ ಸೆಲೆಕ್ಟ್ ಆಗಿರೋ ಆ ದೇಶದಿಂದ. ಅವ್ರು ಇವ್ರು ಡಿಸೈನ್ ಮಾಡಿದ್ರು. ಅದನ್ನ ರಿತಿಕಾ ಜೊತೆ ಒಂದು ಸಾಂಗ್ ಮಾಡಿದೀವಿ, ಅದು ರಿಲೀಸ್ ವೀಕಲ್ಲಿ ಬಿಡ್ತೀವಿ ಆ ಸಾಂಗ್. ಅದು ದ ಮೋಸ್ಟ್ ಒಂದು ಕ್ರಿಸ್ಟಲ್ ಅಂತ ಶೂಟ್ ಮಾಡಿದೀವಿ. ಇಡೀ ಮನೆ ಗ್ಲಾಸ್ ನಮ್ದೇ ಫಸ್ಟ್ ಸಿನಿಮಾ ಶೂಟ್ ಆಗಿರೋದು. ಒಂದು ಶಾಟ್ ಇದೆ ಟ್ರೈಲರ್ ಅಲ್ಲಿ ಹಿಂಗ್ ಹೋಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ರಿಲೀಸ್ ವೀಕಲ್ಲಿ ಅಂತ ಇಟ್ಕೊಂಡಿದೀವಿ, ಹ್ಯಾಪಿ ನ್ಯೂ ಇಯರ್ ಅಂತ ಇಟ್ಕೊಂಡಿದೀವಿ. ಕಾಂಟ್ಯಾಕ್ಟ್ ನಮ್ದು ಕ್ಲೈಂಟ್ಸ್ ಸರ್ ಎಲ್ಲರೂ. @6 ಸರ್ ನಾನು ಮ್ಯಾಮ್ಗೆ ಆಕ್ಚುಲಿ ಮ್ಯಾಮ್ ಸಣ್ಣ ಇದ್ದಾರೆ ತನುಷ್ ಅಂತ, ನಾನು ರೇಗಿಸ್ತಾ ಇರ್ತೀನಿ, ನೀನು ಇಷ್ಟು ವರ್ಷದಲ್ಲಿ ನಿಮ್ಮ ಮಮ್ಮಿ ಹೆಸರು ನಿಮ್ಮ ತಂದೆ ಹೆಸರು ಎಷ್ಟು ಉಪಯೋಗಿಸಿದ್ಯೋ ಅದಕ್ಕಿಂತ 10 ಟೈಮ್ಸ್ ನಾನು ಉಪಯೋಗಿಸಿದ್ದೀನಿ ಎಲ್ಲ ಕಡೆ. ಅವ್ರ ಹೆಸರು ಹೇಳೋದು, ಕಾಲೇಜಸ್ ಕೊಡೋ ಶೂಟಿಂಗ್, ಅವ್ರ ಹೆಸರು ಹೇಳೋದು, ಬೇರೆ ಫೆಸಿಲಿಟೀಸ್ ತಗೊಳ್ಳೋದು, ಹಿಂಗ್ ಮಾಡಿ ಸಿನಿಮಾ ಈ ಕ್ವಾಲಿಟಿ ಮಾಡಿದ್ದೀನಿ ಸರ್. ಸರ್ ಸ್ಟೂಡೆಂಟ್ಸು ಅಂದ್ರೆ ವಿತಿನ್ 35 ಸರ್. ಸರ್ ನನ್ನ ಸಿನಿಮಾ ಈ ಟ್ರೈಲರ್ ಹೆಂಗ್ ಹೋಗುತ್ತಲ್ಲ ಸರ್, ಸಿನಿಮಾ ಸೇಮ್ ಫಾರ್ಮ್ಯಾಟ್ ಹೋಗುತ್ತೆ. ಯಾಕಂದ್ರೆ ನನಗೆ ಅಡ್ವೈಸ್ ಮಾಡಿದ್ರು, ಡೋಂಟ್ ಪ್ರಾಮಿಸ್ ರಾಂಗ್, ಡೆಲಿವರ್ ರಾಂಗ್ ಅಂತ. ಟ್ರೈಲರ್ ನೀವು ಹೆಂಗ್ ನೋಡ್ತಾ ಹೋಗ್ತಿರೋ ಸಿನಿಮಾ ಸೇಮ್ ಹೋಗುತ್ತೆ. ಕಾಮಿಡಿ, ಡಾರ್ಕ್ ಕಾಮಿಡಿ, ಮತ್ತೆ ಎಮೋಷನ್ಸ್, ಮತ್ತೆ ಆಕ್ಷನ್, ಅದೇ ಫಾರ್ಮ್ಯಾಟ್ ಅಲ್ಲಿ ಹೋಗುತ್ತೆ. ಅಡ್ವಾನ್ಸ್ ಬುಕಿಂಗ್ ಆಗಿದೆ ಸರ್. ಹೌದು, ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀವಿ. ಈಗ ನಾವು ಅದೇ ಸಿನ್ಸ್ ನಾವು ಬರೀ ಬಾರ್ಕೋಡ್ ಇಂದ ಕೊಡ್ತಾ ಇದೀವಲ್ಲ, ಅದಕ್ಕೊಂದು ಸಣ್ಣ ಡಿಸ್ಕೌಂಟ್ ಅಂತಾನು ಹಾಕೊಟ್ಟಿದೀವಿ. ಅದೇನಾಗ್ತದೆ, ಅಲ್ಲಿ ಸೇಲ್ ಆಗ್ತಾ ನಾವು ಡೆಪಾಸಿಟ್ ಜಾಸ್ತಿ ಮಾಡ್ತಾ ಇರ್ಬೇಕು. ಹಾಗೇನು ಅವ್ರಿಗೂ ನಂಬಿಕೆ ಇರಲ್ಲ, ನೀವು ಪಿಕ್ಚರೇ ಬಿಟ್ಟಿಲ್ಲ ಅಂದ್ರೆ ಹೆಂಗ್ರಿ ಟಿಕೆಟ್ ಮಾಡ್ತಾ ಇದೀರಾ ಅಂತ. ಸರಿ ಸರ್, ಡೆಪಾಸಿಟ್ ತೊಗೊಳ್ಳಿ ಮಾಡಿ ಅಂತ ಮಾಡ್ತಾ ಇದೀವಿ. ಏನ್ ಸರ್, ನಮ್ಮ ಮಾತು ನೋಡ್ರೆ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಸುನಿಲ್ ಇದಾರೆ ಸರ್, ಒಂದು ಚಿಕ್ಕ ಪರಿಚಯ ಮಾಡ್ಕೊಂಡು ವೇವ್ ಮಾಡಿ ಒಂದ್ಸಲಿ ಆಯ್ತಾ. ಸೊ ತುಂಬಾ ಒಳ್ಳೆ ನಟ, ನಮ್ಮ ಸಿನಿಮಾ ಮಾಡಿದ್ದಾರೆ. ಇನ್ಯಾರ ಮಿಸ್ ಮಾಡಿದಿನ ದಯವಿಟ್ಟು ಆ ಗ್ರೂಪ್ ಫೋಟೋ. ಇದೀಗ ಥಿಯೇಟರ್ಗೆ ಒಂಥರ ಸಿನಿಮಾ, OTTಗೆ ಒಂಥರ ಸಿನಿಮಾ ಮಾಡಿದ್ರಲ್ವಾ, ಅವಾಗ ಸೆನ್ಸರ್ ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ಮತ್ತೆ ರೀಸೆನ್ಸರ್ ಮಾಡಿಸ್ಬೇಕಾಗ್ತದೆ. ಒಂದು ಸಿನಿಮಾಕ್ಕೆ 2 ಸೆನ್ಸರ್ ಕೊಡ್ತಾರ? ಅಲ್ಲ, ಅದೊಂದು ಬೇರೆ ಪ್ರಾಡಕ್ಟ್ ತರ ಒಂದು ಸೆನ್ಸರ್ ಮಾಡಿಸ್ಬೇಕು. ಅದು ಜನರಲ್ ಏನಾಗಿತ್ತು ಸರ್, ಈ ಐಡಿಯಾ ಬಂದಿದ್ದು ಎಲ್ಲಿಂದ ಅಂದ್ರೆ, ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಬಿಟ್ಟಿದ್ರು. ಅಟ್ ದ ಎಂಡ್ ಆಫ್ ಒಂದು ಎಪಿಸೋಡ್ ಯು ಕ್ಯಾನ್ ಚೂಸ್, ಈ 3 ಜನ ವಿಲನ್ ಇದ್ರೆ ಯಾರು ಸಾಯ್ಬೇಕಂತ. ಇಫ್ ಯು ಲವ್ ಇನ್ ಒಂದು ಕ್ಯಾರೆಕ್ಟರ್ ಮೇಲೆ ಲವ್ ಆದ್ರೆ ಇವನ್ನ ಸಾಯಿಸ್ಬಿಡು ಬೋರ್ ಅನ್ಸಿದ್ರೆ ಆ ವೆಬ್ ಸೀರೀಸ್ ಹಂಗ ಹೋಗುತ್ತೆ, ಕತೆ ಹಂಗ ಹೋಗುತ್ತೆ. ಅದರದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ತುಂಬಾ ಇದಿತ್ತು. ಅದು ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಹೆಂಗಿದ್ರು ಒಂದು ಶೂಟ್ ಮಾಡಿದ್ವಿ. ಶೂಟ್ ಮಾಡಿದಾಗ ಇದೊಂದು ಫ್ಯಾಮಿಲಿ ಸ್ಟೋರಿ ತರನೂ ಆಗುತ್ತೆ, ಇದೊಂದು ಲವ್ ಸ್ಟೋರಿ ತರನೂ ಆಗುತ್ತೆ. ಇದೊಂದು ಅದು ಇನ್ನ ಎಡಿಟ್ ಮಾಡಿ ಇಟ್ಕೊಂಡಿದೀವಿ ಅಷ್ಟೇ. ದಿಸ್ ಇಸ್ ದ ಥಾಟ್. ಅದಿನ್ನ ಗೊತ್ತಿಲ್ಲ ಆಪ್ಷನ್. ಈಗೇನಾಗಿದೆ ಸರ್ ಅಂದ್ರೆ, ಈ ಸ್ಲ್ಯಾಂಗ್ ಅಲ್ಲಿ ಹೇಳ್ಬೇಕಂದ್ರೆ ಈ ಮೋಟ್ ಕಾಮರ್ ಹುಡುಗಿರ್ ತರ ಆಡ್ತಾರೆ ಅಂತಾರೆ ರೈಟ್ಸ್ ಅವರೆಲ್ಲ. ನಾವು ಹೋದ್ರೆ ಹೋಗು ಅಂತ, ಇಲ್ಲ ಒಂದು ಪಿಕ್ಚರ್ ಮಾಡಿದೀನಿ ಬನ್ನಿ ಹೋಗು. ಸೊ ಹೊಸೊಬ್ರು ಅಂದ್ರೆ ರಿಜೆಕ್ಷನ್ ಸರ್. ನಮ್ಗೊಂದು ಖುಷಿ ಏನಂದ್ರೆ ಈ ಟ್ರೈಲರ್ ಕಟ್ಟೋದಾಗಿಂದ ಮೀಟಿಂಗ್ ಚೆನ್ನಾಗಾಗ್ತಿದೆ. ಸೊ ಅಶ್ವಿನಿ ಪುನರಾಜ್ ಕುಮಾರ್ ನಮಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಅವ್ರು ಮ್ಯಾನೇಜರ್ ಇದ್ದಾರೆ ಸತೀಶ್ ಸರ್ ಅಂತ, ಅವ್ರು ನಮಗೆಲ್ಲ OTT ಕಾಂಟ್ಯಾಕ್ಟ್ಸ್ ಒಂದಷ್ಟು ಕೊಟ್ಟಿದ್ದಾರೆ, ಸರ್ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ಇದು ನಾವಿವಾಗ ನಮ್ಮ ಕಂಟೆಂಟ್ ಕಳಿಸಿದಾಗ ಅಟ್ಲೀಸ್ಟ್ ಕರೆದು ಮಾತಾಡ್ತಾ ಇದ್ದಾರೆ, ಆಯ್ತು ಒಂದು ಸ್ಕ್ರೀನಿಂಗ್ ಹಾಕಿ ನೋಡ್ತೀವಿ ಅಂತ. ಸೊ ಇದರಲ್ಲಿ ಒಂದು ಖುಷಿ ಆಗೋದೇನಂದ್ರೆ ನಮ್ಮ ಕಂಟೆಂಟ್ ವರ್ಕ್ ಆಗ್ತಿದೆ ಅನ್ನೋದು ಖುಷಿ. ಅಲ್ಲ, ನೀವು ಆನ್ಸರ್ ಕೊಟ್ಟಿಲ್ಲ ಪ್ರದೀಪ್. ಈಗ ನೀವು ಅಮೆಝಾನಿಗೆ ಇನ್ನೊಂದು ಸೆನ್ಸರ್ ಮಾಡ್ತೀರಾ ಅಂತ ಸರ್? ಅದು ಇವಾಗ OTTಗೆ ಸೆನ್ಸರ್ ರಿಕ್ವೈರ್ಮೆಂಟ್ ಚೆಕ್ ಮಾಡಬೇಕು ಸರ್, ಇದ್ರೆ ಮತ್ತೆ ಸೆನ್ಸರ್ ಮಾಡಿಸ್ಕೊಡ್ಬೇಕು ಸರ್. ಓಕೆ, ಬಟ್ ನೀವು ಕ್ಲಾರಿಟಿ ಇಲ್ಲದೆ ಇಲ್ಲಿ ಹೆಂಗ್ ಅನೌನ್ಸ್ ಮಾಡಿದ್ರಿ? ಅಮೆಝಾನ್ ಸರ್ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಹೇಳಿದ್ರಲ್ಲ ಈಗ ನೀವು. ಓಕೆ, ಅದು ಅನೌನ್ಸ್ಮೆಂಟ್ ಅಂತಲ್ಲ, ಆಪ್ಷನ್ ಅಂತ ಇಟ್ಕೊಂಡಿದ್ದೀವಿ ಸರ್. ಅದು ಹೇಳ್ಬೇಕಲ್ವಾ? ಎಸ್ ಎಸ್.
ಬಟ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸರ್, ಮತ್ತೆ ಕನ್ಫರ್ಮೇಶನ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಸೆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಇವಾಗ ಎ ರೇಟಿಂಗ್ ಬಂದಾಗ ರೀಸೆನ್ಸರ್ ಮಾಡಿ ಡ್ಯೂಬಾರೇ ಮಾಡ್ಕೊಡ್ತೀವಿ ಆ ಥರ. ಯಾಕಂದ್ರೆ ನಾನು ಉಮೇಶ್ ಸರ್ನೇ ಕೇಳಿದ್ದೆ, ಅವರು ಕಾಂಟ್ಯಾಕ್ಟ್ಸ್ ಅಲ್ಲಿ ಕೇಳಿ ಹೇಳಿದ್ರು, ಬಟ್ ನಾನು ಅಫಿಷಿಯಲ್ ಎಲ್ಲೂ ಕೇಳಿರಲಿಲ್ಲ. ಸೊ ಐ ಬಿಲೀವ್ ಟಾಕ್ ಇನ್ ಪ್ರೋಗ್ರೆಸ್ ಸರ್. ಇವಾಗ ಟ್ರೈಲರ್ ಕಂಟೆಂಟ್ ರೆಡಿ ಆಯ್ತಲ್ಲ, ಟ್ರೈಲರ್ ತೋರಿಸಿದಾಗ ರೆಸ್ಪಾನ್ಸ್ ಬರ್ತೀನಿ. ನಾನು ಹೇಳ್ದಂಗೆ ಓಡೋಗ್ಬಿಡೋರು, ಈಗ ತಿಳಿಸು ಸಿನಿಮಾ ತೋರಿಸು, ಒಂದು ಸ್ಕೆಡ್ಯೂಲ್ ಮಾಡೋ ಶೋ ಅಂತೆಲ್ಲ. ಆಕ್ಚುಲಿ ನಮ್ಮ VP ಸರ್ ಸಾಂಗು ಮತ್ತೆ ಇದೆರಡು ತೋರಿಸಿದಾಗ ನೆಕ್ಸ್ಟ್ ಶೋ ನೋಡ್ತಾ ಇದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಹೌದು ಸರ್, 100%. ಸರ್ ಇದು ಆಕ್ಚುಲಿ ಶಶಾಂಕ್ ಸರ್ ಲವ್ 360 ಡೈರೆಕ್ಟ್ರು, ಕಣ್ಣಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಅವರು ನನಗೆ ಅವ್ರ ಹತ್ರ ಕೆಲವು ಪ್ರೊಫೈಲ್ ಇದ್ದಾಗ ಅಲ್ಲಿ ನೋಡಿ ನಾನು ಅವ್ರ ತಂದೆಗೆ ಫೋನ್ ಮಾಡಿ ಮಾತಾಡಿದ್ದು. ಕಣ್ಣಲ್ಲಿ ಯಾಕೆ ಮಾಡಿದ್ರೆ ಕೇಳಿದ್ದಾರೆ ಹೇಳಿ. ಇಲ್ಲ ಸರ್, ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವರಿಬ್ಬರೇ ಫುಲ್ ಅನ್ನೊಂದು ಇದ್ರಲ್ಲಿತ್ತು. ಅವ್ರದ್ದೇ ರಿಲೇಶನ್ಶಿಪ್ ತುಂಬಾ ಜಾಸ್ತಿ ಬೆಳೀತಿತ್ತು ಸೆಟ್ ಅಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಅವಾಗ ಒಂದು ಎಮೋಷನಲ್ ಸೀಕ್ವೆನ್ಸ್ ಕೊಟ್ರು. ಸೊ ಅದನ್ನ ನೋಡಿ ನನಗೆ ಮತ್ತೆ ಕರೆದ್ರು, ಬಿಕಾಸ್ ಎಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಅಳುಬೇಕಂದ್ರು. ನನಗೆ ಯೂಶಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಆ್ಯಂಡ್ ಒಳ್ಳೆ ಒಂದು ಪ್ರಾಜೆಕ್ಟ್ ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTT ಅಲ್ಲೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಾನು ನೋಡೋದು ನನ್ನ ಸಿನಿಮಾ ಶೂಟಿಂಗ್ ಎಡಿಟಿಂಗ್ ಮಾಡೋಕೆ ನಾವು ಉಮೇಶ್ ಅವ್ರಿಗೆ ಹೇಳಿದ್ ಮಾತಿದ್ದು, ಮತ್ತೆ ತೆಲುಗಿಗೆ 3 ಆರ್ಟಿಸ್ಟ್ ಕೊಡ್ತೀವಿ ಸರ್, ಒಂದು ರಶ್ಮಿಕಾ ಮಂದಣ್ಣ ಕೊಡ್ತೀವಿ, ಒಂದು ಶ್ರೀಲೀಲಾ ಕೊಟ್ಟಿದ್ದೀವಿ ಅಂತ. ಸೇಮ್ ಸ್ಕಿಲ್ ಸೆಟ್ಸ್ ನೋಡಿದಾಗ ಡ್ಯಾನ್ಸ್ ಅಲ್ಲಾಗ್ಲಿ, ಇದಲ್ಲಾಗ್ಲಿ, ಇವ್ರ ಎಕ್ಸ್ಪ್ರೆಷನ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ ಅಂತ. ಸೊ ಅಷ್ಟೇ. ಸರ್ ಒಂದು ಬದಲು ಡೈಲಾಗ್ ಬರುತ್ತೆ, ಕನ್ನಡದ ಹುಡುಗರನ್ನ ಲವ್ ಮಾಡಬಾರ್ದು. ಇದನ್ನು ಕೇಳಿ ಕನ್ನಡಿಗರು ರುಚಿಗಿಡಬಹುದಾ? ಹೀಗೆ ಅನ್ಫಾರ್ಚುನೇಟ್ಲಿ ನನಗೂ ಅದೇ ಭಯ ಇದೆ ಸದ್ಯಕ್ಕೆ. ಬಟ್ ಅಫ್ಕೋರ್ಸ್ ಅದು ಬರೀ ಸಿನಿಮಾಗೋಸ್ಕರ ಜಸ್ಟ್ ಡೈಲಾಗ್ ಹೇಳಿರೋದು. ಇಟ್ಸ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ಅಷ್ಟೇ. ಸರ್ ಅದಕ್ಕೆ ಒಂದು ಚಿಕ್ಕ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸಿನಿಮಾಲಿ. ಏನಾಗುತ್ತೆ ಅಂದ್ರೆ ಏರ್ಲೈನ್ಸ್ ಅಂತ ಒಂದು ಹೋಟ್ಲ್ ಇದೆ ಸರ್, ಸೈಂಟ್ ಮಾರ್ಕ್ಸ್ ನೋಡಿದ್ರೆ ಬರೀ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ, ಮಚ್ಚ ಬ್ರೋಕರ್ ಗಿವ್ ಮಿ $10 ಅಂತ ಇರ್ತಾರೆ. ಕನ್ನಡದಲ್ಲಿ ಮಾತಾಡೋದು $100 ಬಿಲ್ ಕೊಡ್ತಾ ಇರ್ತಾನೆ. ಬಟ್ ಈ ಹುಡುಗಿರೆಲ್ಲ ಇಂಗ್ಲೀಷ್ ಅಲ್ಲಿ ಮಾತಾಡೋರಿಗೆ ಬಿಡೋದು. ಅದಕ್ಕೆ ಆ ಡೈಲಾಗ್ ಇಟ್ಟಿದ್ದೀನಿ, ಅದನ್ನ ಜಸ್ಟಿಫೈ ಮಾಡಿದ್ದೀನಿ ಸಿನಿಮಾಲಿ. ಸೊ ಇವ್ರು ಏನ್ ಅನ್ಕೊಂಡಿರ್ತಾರೆ ಆಮೇಲೆ ಹಿಂಗ್ ಚೇಂಜ್ ಆಗ್ತಾರೆ ಅಂತ. ಇವ್ರಿಗೆ ಆಪೋಸಿಟ್ ಇನ್ನೊಬ್ರು ಲಕ್ಷ್ಮಣ್ ತೇಕುಮುಡಿ ಅಂತ ಅವ್ರು ಬಂದಿಲ್ಲ, ಹೈದರಾಬಾದ್ ಆರ್ಟಿಸ್ಟ್. ಅದೇ ಒಂದು ಪ್ರಶಾಂತ್ ಅವರು ಏನ್ ಸಿನಿಮಾ చేస్తానో గారు ತಂದ ನೀನು ಅಂದ್ರಲ್ಲ, ಅವರೊಂದು ಲೆಂತ್ ಕ್ಯಾರೆಕ್ಟರ್ ಬಂದಿದಾರ? ಇಲ್ಲ ಬಂದಿಲ್ಲ. ಸೊ ಅವರು ಇವ್ರು ಹೇಳೋ ಒಂದು ಪಾತ್ರ ಅದು ಕಥೆಯಲ್ಲಿ ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಭಟ್ರು ನೆನ್ನೆ ಹೋಗಿದ್ದೆ, ಅವರು ಇದಕ್ಕೆ ಹೋಗಿದ್ದಾರೆ ಮಡ್ರಾಸ್ಗೆ, BP ಸರ್ ರೆಕಾರ್ಡಿಂಗ್ ಹೋಗಿದ್ದಾರೆ. ಅಚ್ಯುತ್ ಸರ್ ಮತ್ತೆ ಅಲ್ಲ ಭಟ್ರು ನೆಕ್ಸ್ಟ್ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರಶ್ನೆಗಳಿಗೆ ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಗ್ರೂಪ್ ಫೋಟೋಗೆ ಅವರು ಒಂದೇ ಒಂದು ಪ್ಲಾನ್ ಮಾಡಿದ್ದಾರೆ. 1 ನಿಮಿಷ ಕೊಟ್ರೆ ಅವರು ಯಾವ್ದೊಂದು ಕಾಸ್ಟ್ಯೂಮ್ ಇದೆ, ಅದೇ ಅದಕ್ಕೆ ಕಾಸ್ಟ್ಯೂಮ್ ಇದೆ. ಅವ್ರ ಕಡೆಯವರೇ ಇದಾಗ್ಬಿಟ್ಟಿದೆ. 1 ನಿಮಿಷ 25 ಸೆಕೆಂಡ್ ಇದೆ ಅಂತ ಬಿಟ್ಟವ್ರು ಟ್ರೈಲರ್. ಇದು ಅದೇನೋ ಇದೇನೋ ಅಂತಾರಲ್ಲ, ಈ ಥರ ಮಾಡಿದೆ ಗ್ರೂಪಲ್ಲಿ ಜಗಳ ಆಡ್ತಾರೆ ಏನಂತ ಸರಿ ಸಂತೋಷ್ ಸರ್, ಈಗ ಜಸ್ಟ್ ಒಂದು ಪ್ಲೀಸ್. ಸಂತೋಷ್ ಸರ್ ಹೆಂಗೆ ಅಂದ್ರೆ ಅವ್ರ ಅನುಭವನ ಹತ್ರ ತುಂಬಾ ಹಂಚ್ಕೊಂತಾ ಇರ್ತಾರೆ. ನಾನು ಯಾವಾಗಲೂ ಹಿಂಗೆಲ್ಲ ಆದಾಗ ಬುದ್ಧಿ ಹೇಳಿದ್ದಾರೆ, ನೀನ್ ಹಂಗೆ ಅನ್ಕೊಂಡಂಗೆಲ್ಲ ಅಲ್ಲ, ನೀನ್ ಕಾರ್ಪೊರೇಟ್ ಇರಲ್ಲ ಅಂತ. ಸೊ ಎಲ್ಲರೂ ಅವ್ರು ನೋಡಿದ್ದಾರೆ. ಸೊ ಈಗ ಬಂದಿರೋ ಮಾತಾಡ್ತಾರೆ.
ನಾನು ಈಗಲೂ ಅದೇ ಹೇಳಕ್ ಬಂದಿರೋದು. ಬಟ್ ಇಲ್ಲಿವರೆಗೂ ನೀವು ರೀಚ್ ಆಗಿರೋದು, ನೀವು ಪಟ್ಟಿರೋ ಶ್ರಮ ನಾನು ನೋಡಿದ್ದೀನಿ. ಪ್ರದೀಪ್ ದೊಡ್ಡಯ್ಯ ಮಾತಲ್ಲಿ ಯಾರು ಬೇಕಾದ್ರೆ ಗೆಲ್ತಾರೆ. ಸೊ ಸಿನಿಮಾದಲ್ಲಿ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರುವಂಥ ಪ್ರೊಡ್ಯೂಸರ್ಸ್, ಅವರು ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡ ಹಿಂಗೆ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಇನ್ನು ಜನ ತಿಕ್ತಾರೆ ಅವ್ರನ್ನ ಸರಿ ಮಾಡಿ. ಔಟ್ ಆಫ್ ಸಿಲೆಬಸ್ ಸಿನಿಮಾ ಡಿಸೆಂಬರ್ 27ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಈಗ ಗ್ರೂಪ್ ಫೋಟೋಗೆ 1 ನಿಮಿಷದಲ್ಲಿ ಅವ್ರು ರೆಡಿ ಆಗ್ತಾ ಇದ್ದಾರೆ, ಒಂದು ಬೇರೆ ಕಾನ್ಸೆಪ್ಟ್ ಅಲ್ಲಿ. ಏನಕ್ಕೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಕಾಸ್ಟ್ಯೂಮ್ ನೋಡಿದ್ಮೇಲೆ. ಬಟ್ ಇಷ್ಟು ಹೊತ್ತು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ತುಂಬಾನೇ ಪ್ರೀತಿ ಸಹಕಾರವನ್ನ ಕೊಟ್ರಿ. ದಯವಿಟ್ಟೆಲ್ಲ ಮಾಧ್ಯಮ ಮಿತ್ರರಿಗೊಮ್ಮೆ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸಬೇಕಂತ ವಿನಂತಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ಇದೇ ರೀತಿಯಾಗಿರ್ಲಿ ಅಂತೇಳಿ ನಾವು ಮತ್ತಷ್ಟು ಕೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.